ಅಮಾಯಕ ಅಮಾಯಕ ಜೀವಗಳನ್ನ ತೆಗೆದಿದ್ದಾರೆ ಅಂದ್ರೆ ನೀವು ನೋಡಿದಿರಿ. ಅವನು ಯಾವನೋ ಹೋಗಿ ಹೇಳ್ತಾನೆ, ಹೋಗಿ ಮೋದಿಗೆ ಹೇಳು ಅಂತಾನೆ ಅಂತಂದ್ರೆ ಅವರೆಲ್ಲ ಕತ್ತರಿಸಿ ನಾಲ್ಕು ಪೀಸ್ ಮಾಡಿ ಎಸಿಬೇಕು. ಅಷ್ಟು ಕ್ರೂರತನ ಅದು. ಅಂದ್ರೆ ಹೇಡಿಗಳೇ ಬಿಡಿ ಅವರು. ಅವಾಗೇನು ಎಮೋಷನ್ಸ್ ತೋರಿಸೋದು. ಆಮೇಲೆ ಯಾರು ಹೇಳ್ತಾರಲ್ಲ ಯುದ್ಧ ಬೇಡ, ಯುದ್ಧ ಬೇಡ. ಸ್ವಾಮಿ ಮಾಡ್ಲೇಬೇಕು, ನಾವು ಬದುಕಬೇಕು ಅಂದ್ರೆ ಯುದ್ಧ ಮಾಡ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ನಮ್ಮ ಜನಗಳನ್ನ ಸಾಯಿಸ್ತಾರೆ ಅಂತಂದ್ರೆ ನಾವು ಯುದ್ಧ ಮಾಡಲೇಬೇಕು. ಯಾವಾಗಲೂ ಹೇಳ್ತಿರ್ತೀನಿ, ಯುದ್ಧ ಮಾಡಲೇಬೇಕು ಯಾವುದೇ ಕಾರಣಕ್ಕೂ. ಸೊ ಅದು ಹೀನ ಕೃತ್ಯ ಅದು ನಿಜವಾಗ್ಲೂ ಹೇಳ್ಬೇಕು. ಬಟ್ ಅದನ್ನ ಇದ್ದಾರೆ ಮೋದಿ ಸಾಹೇಬ್ ಇದ್ದಾರೆ. 100% ಹ್ಯಾಂಡಲ್ ಮಾಡೇ ಮಾಡ್ತಾರೆ, ಒಣದೇ ಹೊಡಿತಾರೆ. ನಮ್ಮ ಮಿಲಿಟರಿ ನಮ್ಮವ್ರು ಏನು ಸಾಮಾನ್ಯ ಏನಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಅಂಡ್ ದೆನ್ ಮಿಲಿಟರಿ ಇದೆಯಲ್ಲ, ಅದನ್ನ ನಮ್ಮ ಕರ್ನಾಟಕ ಪೊಲೀಸ್ ಆಗಲಿ, ಸೊ ಯಾವುದೋ ಒಂದು ಸಣ್ಣ ನಿರ್ಕ್ಲೂ ಸಿಕ್ಕಿದಾಗ ಪಾಟ್ ಮಾಡೋದು ಹಿಡ್ಕೊಂಡು ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟು. ಅದೇ ಥರ ನಮ್ಮ ಭಾರತ ದೇಶ ಮಿಲಿಟರಿ ಇದೆಯಲ್ಲ, ಸೊ ಯಾವುದೇ ಕಾರಣಕ್ಕೂ ಬಿಡಲ್ಲ, ಒಣದೇ ಹೊಡಿತಾರೆ. ಹೊಡಿಲಿ ಅಂತ ನಾನೇ ಕಾಯ್ತೇನೆ. ಆಲ್ಮೋಸ್ಟ್ ಅಲ್ಲಿ ಏಕಲವ್ಯ ಮಾಡಿದ್ದೀನಿ, ರಾಜದಾಸೋಹ ಮಾಡಿದ್ದೀನಿ. ಸೊ ಆ ಕಡೆ ಬಾರ್ಡ್ರಲ್ಲಿ ಹೋಗಿ ಜೋಗಿ ಮಾಡಿ ಆಲ್ಮೋಸ್ಟ್ ಅಲ್ಲಿ ನನ್ನ ಸಿನಿಮಾಗಳು ಎಲ್ಲ ಸಿನಿಮಾಗಳು ಆ ಕಡೆ ಹೋಗಿ ಮಾಡೇ ಮಾಡ್ತೀನಿ. ಸದ್ಯ ಏನೋ ಗೊತ್ತಿಲ್ಲ, ಈ ಸಿನಿಮಾ ನಾನು ಹೊರಗಡೆ ಅಕಸ್ಮಾತ್ ಇಲ್ಲೇನಾದ್ರೂ ಏಕಲವ್ಯ ಮಾಡಿರಲಿಲ್ಲ ಅಂದ್ರೆ ನಾನು KD ಇಲ್ಲೇ ಮಾಡ್ತಿದ್ದೇನೋ, ಐ ಡೋಂಟ್ ನೋ. ಸೊ ಎನಿವೆ ಯಾರು ಹೆದರುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ಮೋದಿ ಸಾಹೇಬರು ಕೂತಿರೋದ್ರಿಂದ ಯಾರಿಗೂ ಹೆದರಂಗೆ ಇಲ್ಲ. ಹೋಗ್ತಾ ಇರ್ಬೋದು. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್. ಅಮಾಯಕ ಜೀವಗಳನ್ನ ತೆಗೆದಿದ್ದಾರೆ ಅಂದ್ರೆ ನೀವು ನೋಡಿದಿರಿ. ಅವನು ಯಾವನೋ ಹೋಗಿ ಹೇಳ್ತಾನೆ, ಹೋಗಿ ಮೋದಿಗೆ ಹೇಳು ಅಂತಾನೆ ಅಂತಂದ್ರೆ ಅವರೆಲ್ಲ ಕತ್ತರಿಸಿ ನಾಲ್ಕು ಪೀಸ್ ಮಾಡಿ ಎಸಿಬೇಕು. ಅಷ್ಟು ಕ್ರೂರತನ ಅದು. ಅಂದ್ರೆ ಹೇಡಿಗಳೇ ಬಿಡಿ ಅವರು. ಅವಾಗೇನು ಎಮೋಷನ್ಸ್ ತೋರಿಸೋದು. ಆಮೇಲೆ ಯಾರು ಹೇಳ್ತಾರಲ್ಲ ಯುದ್ಧ ಬೇಡ, ಸ್ವಾಮಿ ಮಾಡ್ಲೇಬೇಕು, ನಾವು ಬದುಕಬೇಕು ಅಂದ್ರೆ ಯುದ್ಧ ಮಾಡ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ನಮ್ಮ ಜನಗಳನ್ನ ಸಾಯಿಸ್ತಾರೆ ಅಂತಂದ್ರೆ ನಾವು ಯುದ್ಧ ಮಾಡಲೇಬೇಕು. ಯಾವಾಗಲೂ ಹೇಳ್ತಿರ್ತೀನಿ, ಯುದ್ಧ ಮಾಡಲೇಬೇಕು ಯಾವುದೇ ಕಾರಣಕ್ಕೂ. ಸೊ ಅದು ಹೀನ ಕೃತ್ಯ ಅದು ನಿಜವಾಗ್ಲೂ ಹೇಳ್ಬೇಕು. ಬಟ್ ಅದನ್ನ ಇದ್ದಾರೆ ಮೋದಿ ಸಾಹೇಬ್ ಇದ್ದಾರೆ. 100% ಹ್ಯಾಂಡಲ್ ಮಾಡೇ ಮಾಡ್ತಾರೆ, ಒಣದೇ ಹೊಡಿತಾರೆ. ನಮ್ಮ ಮಿಲಿಟರಿ ನಮ್ಮವ್ರು ಏನು ಸಾಮಾನ್ಯ ಏನಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಅಂಡ್ ದೆನ್ ಮಿಲಿಟರಿ ಇದೆಯಲ್ಲ, ಅದನ್ನ ನಮ್ಮ ಕರ್ನಾಟಕ ಪೊಲೀಸ್ ಆಗಲಿ, ಸೊ ಯಾವುದೋ ಒಂದು ಸಣ್ಣ ನಿರ್ಕ್ಲೂ ಸಿಕ್ಕಿದಾಗ ಪಾಟ್ ಮಾಡೋದು ಹಿಡ್ಕೊಂಡು ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟು. ಅದೇ ಥರ ನಮ್ಮ ಭಾರತ ದೇಶ ಮಿಲಿಟರಿ ಇದೆಯಲ್ಲ, ಸೊ ಯಾವುದೇ ಕಾರಣಕ್ಕೂ ಬಿಡಲ್ಲ, ಒಣದೇ ಹೊಡಿತಾರೆ. ಹೊಡಿಲಿ ಅಂತ ನಾನೇ ಕಾಯ್ತೇನೆ. ಆಲ್ಮೋಸ್ಟ್ ಅಲ್ಲಿ ಏಕಲವ್ಯ ಮಾಡಿದ್ದೀನಿ, ರಾಜದಾಸೋಹ ಮಾಡಿದ್ದೀನಿ. ಸೊ ಆ ಕಡೆ ಬಾರ್ಡ್ರಲ್ಲಿ ಹೋಗಿ ಜೋಗಿ ಮಾಡಿ ಆಲ್ಮೋಸ್ಟ್ ಅಲ್ಲಿ ನನ್ನ ಸಿನಿಮಾಗಳು ಎಲ್ಲ ಸಿನಿಮಾಗಳು ಆ ಕಡೆ ಹೋಗಿ ಮಾಡೇ ಮಾಡ್ತೀನಿ. ಸದ್ಯ ಏನೋ ಗೊತ್ತಿಲ್ಲ, ಈ ಸಿನಿಮಾ ನಾನು ಹೊರಗಡೆ ಅಕಸ್ಮಾತ್ ಇಲ್ಲೇನಾದ್ರೂ ಏಕಲವ್ಯ ಮಾಡಿರಲಿಲ್ಲ ಅಂದ್ರೆ ನಾನು KD ಇಲ್ಲೇ ಮಾಡ್ತಿದ್ದೇನೋ, ಐ ಡೋಂಟ್ ನೋ. ಸೊ ಎನಿವೆ ಯಾರು ಹೆದರುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ಮೋದಿ ಸಾಹೇಬರು ಕೂತಿರೋದ್ರಿಂದ ಯಾರಿಗೂ ಹೆದರಂಗೆ ಇಲ್ಲ. ಹೋಗ್ತಾ ಇರ್ಬೋದು. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್.